ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಬರುವಂತಹ ಕಬಡ್ಡಿ ಆಟದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ವಿಷಯ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಯಾರು ಶಿಕ್ಷಕರಾಗಿ ವರ್ಕ್ ಮಾಡಬೇಕಂತ ಇದ್ದೀರೋ ಅವರಿಗೆ ಈ ವಿಡಿಯೋ ಏನಾಗುತ್ತೆ ಅಂದರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಈ ಪಾಠದಲ್ಲಿ ಏನೇನು ತಿಳ್ಕೊತೀವಿ ಅಂದರೆ ಕಬಡ್ಡಿ ಇತಿಹಾಸ ತಿಳ್ಕೊತೀವಿ, ಕಬಡ್ಡಿ ಆಟದ ನಿಯಮಗಳ ಬಗ್ಗೆ ತಿಳ್ಕೊತೀವಿ, ಕಬಡ್ಡಿ ಆಟದ ಕೌಶಲ್ಯಗಳ ಬಗ್ಗೆ ತಿಳ್ಕೊತೀವಿ. ಇವಾಗ ಫಸ್ಟ್ ನಾನು ಥಿಯರಿ ಹೇಳ್ತಾ ಇದ್ದೀನಿ, ಆಮೇಲೆ ಪ್ರಾಕ್ಟಿಕಲ್ ಹೇಳ್ತೀನಿ. ಇದು 6ನೇ ತರಗತಿಯಲ್ಲಿರುವಂಥ ಒಂದು ವಿಷಯ. ಭಾರತದಲ್ಲಿಯೇ ಹುಟ್ಟಿ ಬೆಳೆದಿರುವ ಮುಖ್ಯ ಆಟಗಳಲ್ಲಿ ಕಬಡ್ಡಿ ಏನಾಗಿದೆ, ಒಂದು ಪ್ರಮುಖವಾದಂತಹ ಕ್ರೀಡೆಯಾಗಿದೆ. ಇದು ಅಪ್ಪಟ ಜನಪ್ರಿಯವಾದಂತಹ ಒಂದು ಕ್ರೀಡೆಯಾಗಿದೆ. ಇದು ಗ್ರಾಮಾಂತರ ಪ್ರದೇಶಗಳಲ್ಲಿ ಹುಟ್ಟಿ ಇಂದು ಏನಾಗಿದೆ ಅಂದರೆ ಏಷ್ಯಾದ ಮಟ್ಟಕ್ಕೆ ಏನಾಗಿದೆ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಆಟವಾಗಿದೆ. ಇದು ಒಂದು ಶಕ್ತಿವರ್ಧಕ ಆಟವಾಗಿದ್ದು ಯಾವುದೇ ಸಲಕರಣೆಗಳು ಇಲ್ಲಿ ನಾವು ಬಳಸಲ್ಲ ಮತ್ತು ವೆಚ್ಚದಾಯಕ ವಸ್ತುಗಳನ್ನು ಕೂಡ ನಾವು ಇಲ್ಲಿ ಬಳಸದೆ ಕಡಿಮೆ ವೆಚ್ಚದಲ್ಲಿ ಏನು ಮಾಡ್ಬೋದು ಅಂದರೆ ಈ ಆಟವನ್ನು ಸರಳವಾಗಿ ಆಡ್ಬೋದು. ಈ ಆಟ ಆಡುವುದರಿಂದ ಕೌಶಲ್ಯ ಶಕ್ತಿ ಹೆಚ್ಚಾಗ್ತೈತೆ, ಕೌಶಲ್ಯ ಅಭಿವೃದ್ಧಿ ಆಗ್ತವೆ, ಶಕ್ತಿ ಹೆಚ್ಚಾಗುತ್ತೆ, ಚಪಲತೆ, ಮನಸ್ಸಿನ ಏಕಾಗ್ರತೆ, ಧೈರ್ಯ ಈ ಮುಂತಾದ ಗುಣಗಳು ಏನು ಮಾಡ್ತವೆ ಅಂದರೆ ಈ ಆಟ ಆಡೋದರಿಂದ ಒಬ್ಬ ಕ್ರೀಡಾಪಟುವಿನಲ್ಲಿ ಈ ಎಲ್ಲ ಅಂಶಗಳು ಉಂಟಾಗ್ತವೆ. ಹಾಗಾದರೆ ಇವಾಗ ಕಬಡ್ಡಿ ಆಟದ ಇತಿಹಾಸ ಅಂದರೆ ಅದು ಹೇಗೆ ಹುಟ್ಕೊಂಡು ಬಂತು ಕಬಡ್ಡಿ ಅನ್ನೋದು ಅಂತ. ಪ್ರಾಚೀನ ಕಾಲದಿಂದಲೂ ಕಬಡ್ಡಿ ಆಟವನ್ನು ಆಡ್ತಿದ್ದಾರೆ ಅಂತೇಳಿ ನಮಗೆ ಏನಾಗಿದೆ ತಿಳಿದು ಬರ್ತೈತೆ, ಅಂದರೆ ಪ್ರತೀತಿ ಇದೆ ಅಂದರೆ ತಿಳಿದಿದೆ ಅಂತ ಅರ್ಥ. ಇದು ಮನರಂಜನೆಗಾಗಿ ಪ್ರಾರಂಭವಾದಂಥ ಒಂದು ಆಟವಾಗಿದೆ. ಈಗ ಏನಾಗಿದೆ ಅಂದರೆ ದೇಶದ ನಾನಾ ಭಾಗಗಳಲ್ಲಿ ಈ ಆಟವನ್ನು ಆಡ್ತಾ ಇದ್ದಾರೆ. ಹಾಗೆ ಈ ಆಟಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಉದಾಹರಣೆಗೆ ಹುತ್ತುತ್ತು, ಹುಡುಡು, ಚುಡು ಗುಡು ಹೀಗೆ ಮುಂತಾದ ಹೆಸರುಗಳಿಂದ ಏನು ಮಾಡ್ತಾರೆ ಈ ಕಬಡ್ಡಿ ಆಟಕ್ಕೆ ಕರೀತಾರೆ. ಈ ಆಟ ಮೊದಲು ಎಲ್ಲಿ ಹುಟ್ಕೊಳ್ತು ಅಂತಂದರೆ ಈ ಆಟದ ತವರೂರು ಅಥವಾ ಫಸ್ಟ್ ಎಲ್ಲಿ ಹುಟ್ಕೊಳ್ತು ಅಂದರೆ ಮಹಾರಾಷ್ಟ್ರದ ಅಮರಾವತಿಯ ಹನುಮಾನ ವ್ಯಾಯಾಮ ಶಾರೀರಿಕ ಶಿಕ್ಷಣ ಮಂಡಳಿಯಲ್ಲಿ ಏನಾಯ್ತು ಅಂದರೆ ಇದು ಹುಟ್ಕೊಳ್ತು. ಇವ್ರೇನು ಮಾಡ್ತಾರೆ ಅಂದರೆ ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಹುಟ್ಕೊಳ್ತು. ಹನುಮಾನ ವ್ಯಾಯಾಮ ಶಾರೀರಿಕ ಶಿಕ್ಷಣ ಮಂಡಳಿಯವ್ರು ಏನು ಮಾಡ್ತಾರೆ ಅಂದರೆ 1918ರಲ್ಲಿ ಈ ಆಟಕ್ಕೆ ಕಬಡ್ಡಿ ಅಂಥೇಳಿ ನಾಮಕರಣ ಮಾಡ್ತಾರೆ. ಕಬಡ್ಡಿ ಎಂಬ ಶಬ್ದವು ಕೌನ್ ಬಡ ಎಂಬ ಪದದಿಂದ ಬಂದಿದೆ. ಕೌನ್ ಬಡ ಅಂತಂದರೆ ಏನಪ್ಪ, ಅದರ ಅರ್ಥ ಏನು ಅಂತಂದರೆ ಯಾರು ಹೆಚ್ಚು, ಅಂದರೆ ಎದುರಾಳಿ ಪಂಥವನ್ನು ನೀಡುವಂತಹ ಒಂದು ಅಂಶವಾಗಿದೆ. ಎದುರಾಳಿ ತಂಡಕ್ಕೆ ನಾವು ಯಾರು ಹೋಗ್ತೀವಲ್ಲ ಅದರಲ್ಲಿ ನಾವು ಯಾರು ಗೆದ್ಕೊಂಬರ್ತೀವಿ ಅಂದರೆ ಅವ್ರು ಹೆಚ್ಚ ನಾವು ಹೆಚ್ಚ, ಅವರು ನಮ್ಗೆ ಹಿಡಿದ್ರೆ ಅವ್ರು ಹೆಚ್ಚು, ನಾವು ಅವ್ರಿಗೆ ಔಟ್ ಮಾಡ್ಕೊಂಬಂದರೆ ಅದು ನಾವು ಹೆಚ್ಚು ಅಂತ ಅರ್ಥ. ಹೀಗೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ ಪಂಥವನ ಅಂತ ನೀಡ್ತಾರೆ. 1923ರಲ್ಲಿ ಬರೋಡಾದ ಹಿಂದ್ ವಿಜಯ ಜಿಮ್ಖಾನದವರು ಏನು ಮಾಡ್ತಾರೆ ಅಂದರೆ ಈ ಕಬಡ್ಡಿ ಆಟದ ನಿಯಮಗಳನ್ನು ಮೊದಲಿಗೆ ರಚನೆ ಮಾಡ್ತಾರೆ. ಈ ಆಟವನ್ನು ಜೈಮಿನಿ, ಅಮರ, ಸಂಜೀವಿನಿ ಹೀಗೆ 3 ವಿಧಾನಗಳಲ್ಲಿ ಮಾಡ್ತಾರೆ, ಇದು ಆಡ್ತಾರೆ. ಈಗ ಪ್ರಚಲಿತವಿರುವಂಥ ವಿಧಾನಗಳು ಯಾವಪ್ಪ ಅಂದರೆ ಈ 3 ವಿಧಾನಗಳೇನಾಗಿದ್ದಾವೆ ಇದು ಬಳಸ್ಕೊಂಡು ಆಟವನ್ನು ಆಡ್ತಾ ಇದ್ದಾರೆ. 1950ರಲ್ಲಿ ಅಖಿಲ ಭಾರತ ಕಬಡ್ಡಿ ಸಂಸ್ಥೆ ಏನಾಗುತ್ತೆ ಸ್ಥಾಪನೆವಾಯಿತು. ಅಖಿಲ ಭಾರತ ಕಬಡ್ಡಿ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಅದು 1956ರಲ್ಲಿ. ಇವರು ಕಬಡ್ಡಿ ಆಟದ ಕೆಲವು ನಿಯಮ ಏನು ಮಾಡ್ತಾರೆ ಪುನರ್ ಪರಿಶೀಲಿಸ್ತಾರೆ, ಅಂದರೆ ಕೇವಲ ಒಂದು ನಿಯಮ ಏನು ಮಾಡ್ತಾರೆ ಇವರು ಪುನರ್ ರಚನೆ ಮಾಡ್ತಾರೆ. 1972ರಲ್ಲಿ ಅಮೇಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಎಂಬುದೊಂದು ಸಂಸ್ಥೆ ಏನಾಗ್ತದೆ ಅಂದರೆ ಸ್ಥಾಪನೆ ಆಗ್ತೈತೆ. 1990ರಲ್ಲಿ ಏನು ಮಾಡಿದ್ರು ಬೀಜಿಂಗ್ ಏಷ್ಯನ್ ಗೇಮ್ಸ್ನಲ್ಲಿ ಕಬಡ್ಡಿಯನ್ನು ಸೇರಿಸಿದರು. ಹಾಗಾದರೆ ಈ ಕಬಡ್ಡಿ ಆಟದ ಸಾಮಾನ್ಯ ನಿಯಮಗಳು ಏನು ನಿಯಮಗಳು ಇರಬೇಕು, ಕಬಡ್ಡಿ ಆಡಬೇಕಂದ್ರೆ ಯಾವ ನಿಯಮ ಇರಬೇಕು ಅಂತ ಅರ್ಥ. ಕಬಡ್ಡಿ ಆಟದಲ್ಲಿ ಒಂದು ತಂಡದಲ್ಲಿ ಎಷ್ಟಿರ್ತಾರೆ, ಮುಖ್ಯವಾಗಿ 12 ಜನ ಆಟಗಾರರಿರ್ತಾರೆ. ಅದರಲ್ಲಿ 7 ಜನ ಆಡುವವರಾಗಿರ್ತಾರೆ, 5 ಜನ ಏನಾಗಿರ್ತಾರೆ ಬದಲಿ ಆಟಗಾರರು ಆಗಿರ್ತಾರೆ. ಒಂದೇ ಉಸಿರಿನಲ್ಲಿ ಕಬಡ್ಡಿ ಎಂಬ ಶಬ್ದವನ್ನು ಸ್ಪಷ್ಟವಾಗಿ ಏನು ಮಾಡಬೇಕಂದ್ರೆ ತನ್ನ ಅಂಕಣದಿಂದಲೇ ಎದುರಾಳಿ ತಂಡಕ್ಕೆ ನಾವೇನು ಮಾಡಬೇಕು ಕಬಡ್ಡಿ ಅನ್ಕೋತಾ
ಹೋಗಬೇಕು. ಒಂದು ಅಂಕಣದ ಎಲ್ಲ ಆಟಗಾರರು ಔಟ್ ಆದ್ರಂದರೆ ಆ ತಂಡಕ್ಕೆ ಏನು ಮಾಡ್ತಾರೆ, ಲೋನ ಎಂಬ ಅಂತ 2 ಹೆಚ್ಚು ಅಂಕಗಳನ್ನು ಕೊಡ್ತಾರೆ. ಒಂದು ತಂಡದಲ್ಲಿ ಇರುವಂಥ 7 ಜನ ಔಟ್ ಆದರೆ ಅಲ್ಲಿ ಏನು ಮಾಡ್ತಾರೆ, ಲೋನ ಅಂಥೇಳಿ 1 ಪಾಯಿಂಟ್ಸ್ ಕೊಡ್ತಾರೆ. ಆ ಲೋನ ಕೊಟ್ಟರೆ ಅಂದರೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಬರ್ತಾವೆ ಅಂತಂದರೆ 2 ಮಾರ್ಕ್ಸ್ಗಳು ಬರ್ತವೆ. ಆಟಗಾರರು ಆಟದ ಸಂದರ್ಭದಲ್ಲಿ ಏನು ಮಾಡೋಂಗಿಲ್ಲ ಅಂದರೆ ನಿರ್ಬಂಧಿತ ವಲಯವನ್ನು, ಅಂದರೆ ನಿರ್ಬಂಧಿತ ವಲಯ ಯಾವುದಪ್ಪ ಅಂದರೆ ಇದು ಲಾಬಿಯನ್ನು ಸ್ಪರ್ಶಿಸಬಾರ್ದು. ಆಟ ಆಡೋ ಟೈಮ್ನಾಗ ಏನು ಮಾಡಬಾರ್ದು, ಆ ಲಾಬಿಯನ್ನು ಮುಟ್ಟಬಾರ್ದು. ಆದರೆ ಏನು ಮಾಡಬೇಕು, ಯಾವಾಗ ಅದು ಮುಟ್ಟಬೇಕಂತಂದರೆ ಘರ್ಷಣೆ ಪ್ರಾರಂಭವಾದ ನಂತರ ಅದನ್ನು ಸ್ಪರ್ಶಿಸಿದರೆ ಏನು ಮಾಡ್ತಾರೆ, ಅದೇನು ನಡೀತೈತೆ. ಅಂದರೆ ಘರ್ಷಣೆ ಸ್ಟಾರ್ಟ್ ಆದಾಗ ಅವನಿಗೆ ಹಿಡ್ಕೊಂಡಾಗ ಎದುರಾಳಿ ತಂಡದಿಂದ ಯಾರು ಕಬಡ್ಡಿ ಅಂತ ಅಂದ್ಕೊಂಡು ಬರ್ತಾವ್ರಲ್ಲ ಅವರನ್ನು ನಾವು ಹಿಡ್ಕೊಂಡಾಗೆ ಅವಾಗ ಲಾಬಿ ಸ್ಪರ್ಶ ಮಾಡ್ಬೋದು. ಯಾಕಂದರೆ ಅವಾಗ ಘರ್ಷಣೆ ಉಂಟಾಗುತ್ತೆ. ಅವಾಗ ಸ್ಪರ್ಶಿಸಿದರೆ ಅದು ಏನು ತಪ್ಪಲ್ಲ. ಆದರೆ ಘರ್ಷಣೆ ಉಂಟಾಗೋಕ್ಕಿಂತ ಮುಂಚೆ ನೀವೇನಾದರೂ ಲಾಬಿಯನ್ನು ಸ್ಪರ್ಶೆ ಮಾಡಿದ್ರಂದರೆ ಅವಾಗ ಏನಾಗ್ತದೆ ಅಂದರೆ ಅದು ಔಟ್ ಅಂಥೇಳಿ ಕೊಡ್ತಾರೆ. ಅಂಕಣದಲ್ಲಿ ಕನಿಷ್ಠ 6 ಜನ ಆಟಗಾರರಿರುವಾಗ ದಾಳಿಗಾರ ಏನು ಮಾಡ್ಬೋದು ಅಂತಂದರೆ ಲಾಭದ ಗೆರೆಯನ್ನು ದಾಟಿದರೆ ದಾಳಿಗಾರನ ತಂಡಕ್ಕೆ ಒಂದು ಲಾಭದ ಅಂದರೆ ಬೋನಸ್ ಅಂಕವನ್ನು ಕೊಡ್ತಾರೆ. ಅಂದರೆ ಕನಿಷ್ಠ ಎಷ್ಟು 7 ಜನ ಆಟ ಆಡಿರ್ತಾರಲ್ಲ ಅದರಲ್ಲಿ 6 ಜನರ ಇರಲೇಬೇಕು. 7 ಜನ ಇದ್ರೂ ಓಕೆ, ಕನಿಷ್ಠ 6 ಜನ ಆದರೆ ಇರಲೇಬೇಕು. ಆವಾಗ ಮಾತ್ರ ನೀವು ಲಾಬಿಯನ್ನು ಸ್ಪರ್ಶ ಮಾಡಿದರೆ ಅವಾಗ ಬೋನಸ್ ಅಂಕವನ್ನು ಕೊಡ್ತಾರೆ. 6 ಜನಕ್ಕಿಂತ ಕಡಿಮೆ 4, 5, 3 ಹಿಂಗಿದ್ರೆ ಅವಾಗ ನೀವು ಲಾಬಿ ಸ್ಪರ್ಶ ಮಾಡಿದರೆ ಅವಾಗ ಆ ಅಂಕ ನಮಗೆ ಬರೋದಿಲ್ಲ. ಲಾಭದ ಅಂಕ ಅಥವಾ ತಾಂತ್ರಿಕ ಅಂಕಗಳಿಗೆ ಔಟ್ ಆದಂತಹ ಆಟಗಾರರು ಒಳಬರುವಂತಿಲ್ಲ. ನಾವು ಹೋಗಿ ಲಾಬಿ ಮಾಡ್ಕೊಂಡಿದ್ದೀನಿ ಅಥವಾ ನಾವು ಯಾವುದೋ ಒಂದು ಟೆಕ್ನಿಕಲ್ಲಿಂದ ಅವ್ರು ಔಟ್ ಆಗಿದ್ದಾರೆ, ಅವಾಗ ನಮಗೆ ಏನು ಮಾಡೋಕ್ಕಾಗಲ್ಲ, ಔಟ್ ಆದಂತಹ ಅಭ್ಯರ್ಥಿಗಳನ್ನು ಕ್ರೀಡಾಪಟುಗಳನ್ನು ಒಳಗೆ ಕರ್ಕೊಳ್ಳೋಕೆ ಬರಲ್ಲ. ಇದು ನಾವು ಎಲ್ಲ ನೆನ್ಪಿಟ್ಕೊಳ್ಬೇಕು. ಇವೆಲ್ಲ ನಿಯಮಗಳು. ಈ ಪ್ರಕಾರ ನಾವೇನು ಮಾಡಬೇಕು, ಗೇಮ್ಸನ್ನು ಆಡಬೇಕು. ಹಾಗಾದರೆ ತಾಂತ್ರಿಕ ಅಂಕಗಳು ಯಾವ್ಯಾವ ನೀಡ್ತಾರೆ, ತಾಂತ್ರಿಕ ಅಂಕಗಳು ಯಾವ್ಯಾವ ನೀಡುವಂಥ ಸಂದರ್ಭಗಳು ಯಾವ್ಯಾವ ಅಂತಂದರೆ, ಒಂದು ಡಬಲ್ ಎಂಟ್ರಿ, ಲೇಟ್ ಎಂಟ್ರಿ, ಎಲ್ಲ ಆಟಗಾರರು ಔಟ್ ಆದಾಗ. ಏನು ಲೇಟ್ ಎಂಟ್ರಿ ಆದಾಗ ತಾಂತ್ರಿಕ ಅಂಕ ಸಿಗ್ತೈತಿ, ಲೇಟಾಗಿ ಹೋಗಂಗಿಲ್ಲ. ಡಬಲ್ ಎಂಟ್ರಿ ಒಂದೇ ಸಾರಿ ಇಬ್ಬರು ಹೋಗಂಗಿಲ್ಲ, ಆವಾಗ ತಾಂತ್ರಿಕ ಅಂಕ ನೀಡ್ತಾರೆ. ಆ ಥರ ಮಾಡಿದ್ರೆ ಎಲ್ಲ ಆಟಗಾರರು ಔಟ್ ಆದಾಗ 10 ಸೆಕೆಂಡ್ ಒಳಗಾಗಿ ಏನು ಮಾಡಬೇಕು, ನಾವು ನಮ್ಮ ಅಂಕಣವನ್ನು ನಾವು ಪ್ರವೇಶ ಮಾಡಬೇಕು. ಒಂದು ವೇಳೆ 10 ಸೆಕೆಂಡ್ ಆಗಿದ್ರೂ ಕೂಡ ನಾವು ಇನ್ನೂ ನಮ್ಮ ಅಂಕಣಕ್ಕೆ ಬಂದಿಲ್ಲ ಅಂತಂದರೆ ಅವಾಗ ಏನು ಮಾಡ್ತಾರೆ ಅಂತಂದರೆ ತಾಂತ್ರಿಕ ಅಂಕ ಎದುರಾಳಿ ತಂಡಕ್ಕೆ ಘೋಷಣೆ ಮಾಡ್ತಾರೆ. ಮತ್ತೆ ಯಾವ ಮಾಡ್ತಾರಪ್ಪ ಅಂತಂದರೆ ಎದುರಾಳಿ ತಂಡದಲ್ಲಿ ತನ್ನ ತಂಡದ ಆಟಗಾರನಿಗೆ ನಿರ್ದೇಶನ ನೀಡ್ತಾ ಇದ್ರೆ, ಏನೋ ಇವಾಗ ಔಟ್ ಆಗಿದ್ದೀನಿ, ನಮಗೆ ಏನಾದರೂ ನಿರ್ದೇಶನ ಹಂಗೆ ಮಾಡು, ಹಿಂಗೆ ಮಾಡು, ಹಂಗಿಡಿ ಹಿಂಗಿಡಿ, ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಹೇಳ್ತಾ ಇದ್ರೆ, ಆ ಥರ ಏನಾದರೂ ನಿರ್ದೇಶನ ಕೊಡ್ತಾ ಇದ್ದರೆ ಅವಾಗ ಕೂಡ ಏನಾಗುತ್ತೆ, ಎದುರಾಳಿ ತಂಡಕ್ಕೆ ತಾಂತ್ರಿಕ ಅಂಕ ನೀಡ್ತಾರೆ. ಟೈಮ್ ಔಟ್ ಸಂದರ್ಭದಲ್ಲಿ ಅಂಕಣದಿಂದ ಆಟಗಾರರು ಹೊರಹೋದ ಸಂದರ್ಭದಲ್ಲಿ ನಾವೇನಾದ್ರು ಟೈಮ್ ಔಟ್ ತೊಗೊಂಡಿದ್ದೀವಿ ಅಂತ ತಿಳ್ಕೊರಿ, ಅವಾಗ ನಾವು ಏನು ಮಾಡೋಂಗಿಲ್ಲ, ನಮ್ಮ ಗ್ರೌಂಡ್ ಬಿಟ್ಟು ಹೊರಗಡೆ ಹೋಗೋಂಗಿಲ್ಲ. ಅವಾಗ ಒಂದು ವೇಳೆ ಹೋಗಿದ್ರಿ ಅಂದರೆ ಅವಾಗ ಕೂಡ ಏನು ಮಾಡ್ತಾರೆ, ಎದುರಾಳಿ ತಂಡಕ್ಕೆ ತಾಂತ್ರಿಕ ಅಂಕಗಳು ಕೊಡ್ತಾರೆ. ತಾಂತ್ರಿಕ ಅಂಕಗಳು ಯಾವ್ಯಾವ ಕೊಡ್ತಾರ ಅಂತೇಳಿ ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು, ನೆನ್ಪಿಟ್ಕೊಳ್ಬೇಕು. ಆಟವನ್ನು ಆಡುವಾಗ ಯಾವುದೇ ಆಟಗಾರನು ಗಡಿ ದಾಟಿದರೆ ಅವನನ್ನು ಔಟ್ ಅಂತೇಳಿ ಘೋಷಣೆ ಮಾಡ್ತೀವಿ. ಯಾವುದೇ ಆಟಗಾರ ಏನು ಮಾಡೋಂಗಿಲ್ಲ, ನಮ್ಮದು ಗಡಿ ಅಂದರೆ ಲಾಸ್ಟ್ ಕೊನೆ ಲೈನು ದಾಟಂಗಿಲ್ಲ. ಅದನ್ನು ದಾಟಿದ್ರೆ ಏನಾಗುತ್ತೆ, ಅಲ್ಲಿ ಔಟ್ ಆಗ್ತಾನೆ ಅವನು. ಇದೇನು ಆರೋಗ್ಯ ಉಳ್ಳಂಥ ಶರೀರವೇ ಏನು ನಮ್ಮದು ಆತ್ಮದ ಅರಮನೆ ಇದ್ದಂತಿದೆ ಅನ್ನೋದು ಕೊಟೇಶನ್ ಇದು. ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸಲಾಗುವ ಪಂದ್ಯಾಟಗಳಿಗೆ ಈ ಕೆಳಗಿನ ನಿಯಮವನ್ನು ಪಾಲಿಸಬೇಕಾಗ್ತೈತಿ. ಯಾವ್ಯಾವ ನಿಯಮಗಳು ಅವ್ರು ಪಾಲಿಸಬೇಕು ಅಂತೇಳಿ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ವಿಭಾಗಗಳು ಅಂದರೆ ಪ್ರಾಥಮಿಕ ವಿಭಾಗದಲ್ಲಿ ಎಷ್ಟೆಷ್ಟು ಸಮಯ ಇರುತ್ತೆ, ಅದರ ಅವ್ರದ್ದು ಅಂಕಣದ ಅಳತೆ, ದೇಹದ ತೂಕ ಎಷ್ಟೆಷ್ಟು ಇರಬೇಕು, ಅವ್ರ ವಯೋಮಿತಿ ಎಷ್ಟಿರಬೇಕು, ಎಲ್ಲದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಪ್ರಾಥಮಿಕ ಶಾಲಾ ವಿಭಾಗ ಇವರು ವಯೋಮಿತಿ ಇಲ್ಲಿ ಯಾರ್ಯಾರು ಆಡ್ಬೇಕು, ಎಷ್ಟು ವರ್ಷದ ಮಕ್ಕಳು ಆಡಬೇಕಂದ್ರೆ 14 ವರ್ಷದ ಒಳಗಿನ ಬಾಲಕರು ಮತ್ತು ಬಾಲಕಿಯರು, ಅಂದರೆ ಇಲ್ಲಿ ಪ್ರಾಥಮಿಕ ಹಂತ ಪ್ರೈಮರಿ ಬರುತ್ತೆ. ಇಲ್ಲಿ ಇವ್ರಿಗೆ ಆಟದ ಸಮಯ ಎಷ್ಟಪ್ಪ ಅಂತಂದರೆ 15 ನಿಮಿಷ ಆಡಿಸ್ಬೇಕು, ಮತ್ತು 5 ನಿಮಿಷ ರೆಸ್ಟ್ ಕೊಡಬೇಕು, ಮತ್ತು 15 ನಿಮಿಷ ಆಡಿಸ್ಬೇಕು. ಅಂದರೆ 15 ನಿಮಿಷ ಆಡಿಸಿ 5 ನಿಮಿಷ ರೆಸ್ಟ್ ಮತ್ತು 15 ನಿಮಿಷ ಆಡಿಸ್ಬೇಕು. ಟೋಟಲ್ ಎಷ್ಟಾಗುತ್ತೆ, 35 ನಿಮಿಷಗಳ ಪಂದ್ಯಾಟ ಇವ್ರದ್ದು ಇರ್ತೈತೆ. ಇವ್ರದ್ದು ಅಂಕಣದ ಅಳತೆ ಎಷ್ಟಪ್ಪ ಅಂತಂದರೆ
11 ಮೀಟರ್ ಉದ್ದ, 8 ಮೀಟರ್ ಅಗಲ. ಇವ್ರ ತೂಕ ಎಷ್ಟಿರಬೇಕು? ಬಾಲಕಿಯರಾಗಿದ್ದರೆ 48 kg ಆಗಿರಬೇಕು, ಬಾಲಕರಾಗಿದ್ದರೆ 51 kg. ಪ್ರೈಮರಿ ಮಕ್ಕಳಿಗೆ ಎಷ್ಟಾಗಿರ್ಬೇಕಂತೆ? ಬಾಲಕಿಯರಾಗಿದ್ದರೆ 48, ಬಾಲಕರಿದ್ದರೆ 51 kg. ಇದಕ್ಕಿಂತ ಓವರ್ ಇದ್ದರೆ ತಗೊಳ್ಳಲ್ಲ. ಇಷ್ಟೇ ಅವರೆಷ್ಟು ವೇಟ್ ಹೇಳಿದರೆ ಅಷ್ಟೇ ವೇಟ್ ಇರಬೇಕು. ಕಡಿಮೆ ಇದ್ರೆ ತೊಗೋಬೋದಾದ್ರೆ ಹೆಚ್ಚಿದ್ರೆ ತಗೊಳ್ಳಲ್ಲ. ಅಂಕಣದ ಪರಿಚಯ. ಈಗ ಕಬಡ್ಡಿ ಅಂಕಣ ಹಿಂಗೆ ಹಾಕಿದ್ದಾರೆ, ಯಾವ ರೀತಿ ಇದೆ, ಯಾವ ರೀತಿ ಇರಬೇಕು ಅಂತೇಳಿ ನೋಡೋಣ. ಕಬಡ್ಡಿ ಅಂಕಣ ಯಾವಾಗಲೂ ಏನಿರುತ್ತೆ? ಆಯತಾಕಾರವಾಗಿರುತ್ತೆ. ಕಬಡ್ಡಿ ಅಂಕಣ ಯಾವ ಆಕಾರದಲ್ಲಿ ಇರುತ್ತೆ ಅಂತ ಕೇಳ್ತಾರೆ, ಯಾವಾಗ ನಾವು ಆಯತ ಅಂತೇಳಿ ಹೇಳಬೇಕು. ಸಮತಟ್ಟಾದ, ನುಣುಪಾದ, ಹದ ಮಾಡಿದ ಮಣ್ಣಿನ ಅಂಗಳ ಇದಾಗಿರ್ತೈತೆ. ಕ್ರೀಡಾಂಗಣದ ಸುತ್ತಲೂ 4 ರಿಂದ 5 ಮೀಟರ್ ಏನಾಗಿರ್ತಂದರೆ ಯಾವುದೇ ಅಡಚಣೆ ಇಲ್ಲದೆ ಮೈದಾನವನ್ನು ಹಾಕಿರ್ತಾರೆ. ಏನು ಮಾಡಬೇಕು? ಕ್ರೀಡಾಂಗಣದ ಸುತ್ತಲೂ 4 ರಿಂದ 5 ಮೀಟರ್ ಅಂತರದಲ್ಲಿ ಯಾವುದೇ ಮೈದಾನ, ಬೇರೆ ಅಂಕಣಗಳು ಅಲ್ಲಿ ಇರಬಾರ್ದು. ಇವಾಗಿದು ಅಂಕಣದ ಚಿತ್ರ, ಅಂದರೆ ಕಬಡ್ಡಿ ಅಂಕಣದ ಚಿತ್ರ. ಇಲ್ಲಿ ಎಲ್ಲ ಏನಿದಾವೆ? ಇಲ್ಲಿ ಕೂತ್ಕೊಳ್ಳುವಂತಹ ಬಾಕ್ಸ್ ಇವೆಲ್ಲ ಏನು ಬಾಕ್ಸ್. ಎಷ್ಟಿದಾವೆ ಬಾಕ್ಸ್ ಅಂತ ಕೇಳ್ತಾರೆ? 6 ಜನ ಔಟ್ ಆದಾಗ 7 ಜನ ಆಟ ಆಡ್ತಾ ಇರ್ತಾರಲ್ಲ, ಅದ್ರಾಗ 6 ಜನ ಕೂಡಿಸ್ತಾರೆ. ಲಾಸ್ಟ್ನಾಗ ಔಟ್ ಆದರೆ ಎಲ್ಲ ಆಟಗಾರರ ಔಟ್ ಅಂತ ಅರ್ಥ. ಸಿಟ್ಟಿಂಗ್ ಅಂದರೆ ಸಿಟ್ಟಿಂಗ್ ಬಾಕ್ಸ್ ಎಷ್ಟಿರ್ತವೆ ಅಂತೇಳಿ ಕೇಳ್ತಾರೆ. ಇದು ಏನಪ್ಪ ಅಂದರೆ ಇದು ಸೆಂಟರ್ ಲೈನ್, ಇದಕ್ಕೆ ಮಧ್ಯಗೆರೆ ಅಂತೇಳಿ ಕರಿತೀವಿ. ಇದು ಬಾಕ್ ಲೈನ್ ಅಥವಾ ಅರ್ಹತಾಗೆರೆ ಅಂತೇಳಿ ಕನ್ನಡದಾಗ ಕರಿತೀವಿ. ಇದು ನಾವು ಟಚ್ ಮಾಡಿ ಬರಲೇಬೇಕು. ಒಂದು ವೇಳೆ ಟಚ್ ಮಾಡಿ ಬರಲಿಲ್ಲ ಅಂದ್ರೆ ನಮ್ಗೆ ಏನು ಕೊಡ್ತಾರೆ? ಔಟ್ ಕೊಡ್ತಾರೆ. ಇದು ಬೋನಸ್ ಗೆರೆ. ಇದು ಏನು? ಅಂತಿಮ ಗೆರೆ. ಈ ಕಡೆ ಸೇಮ್ ಇರ್ತವೆ. ಆ ಕಡೆ ಒಂದು ಬಾಕ್ಸು, ಈ ಕಡೆ ಒಂದು ಬಾಕ್ಸ್ ಇರ್ತವೆ. ಇಲ್ಲೆಲ್ಲ ಏನಪ್ಪ ಅಂತಂದರೆ ಇಲ್ಲಿ ರೆಫ್ರಿಗಳು, ಸ್ಕೋರರೆಲ್ಲ ಕುಂತಿರ್ತಾರೆ. ಇಲ್ಲಿ ಅಂಕ ಎಣಿಕೆಗಾರರು ಕುಂತಿದ್ದಾರೆ. ಈ ಕಡೆ ಲೆಫ್ಟ್ ಸೈಡ್, ರೈಟ್ ಸೈಡ್ ಇಬ್ಬರು ಕೂಡ ಕುಂತಿರ್ತಾರೆ. ಇದೆ ಏನು? ಲಾಬಿ. ಇದೆ ಲಾಬಿ. ಇಲ್ಲಿ ಆಟ ಘರ್ಷಣೆಯಾದಾಗ ಈ ಲಾಬಿಯನ್ನು ನಾವು ಏನು ಮಾಡ್ಬೋದು? ಇದು ಸ್ಪರ್ಶ ಮಾಡ್ಬೋದು. ಒಂದು ವೇಳೆ ಆಟನೇ ಘರ್ಷಣೆ ಏನಾಗಿಲ್ಲ, ನಾವು ಆಟ ಆಡಿಸ್ತಾ ಇದ್ದೀವಿ ಅಂದರೆ ಅವಾಗ ಈ ಗೆರೆಯನ್ನು ದಾಟಂಗಿಲ್ಲ. ಒಂದು ವೇಳೆ ದಾಟ್ತಿದ್ರೆ ಏನು ಕೊಡ್ತಾರೆ? ಔಟ್ ಅಂತೇಳಿ ಕೊಡ್ತಾರೆ. ಈ ಕಬಡ್ಡಿ ಕುರಿತು ಒಂದು ಆಥರ್ ಬುಕ್ಸ್ ಇಟ್ಕೊಂಡು ನಾನು ಏನು ಮಾಡಿದ್ದೀನಿ, ಒಂದು ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ ಅದನ್ನು ಕೂಡ ನೋಡ್ಕೊಳ್ಳಿ. ಫಸ್ಟ್ ಇದು ನೋಡಿಕೊಂಡು ಅದನ್ನು ನೋಡ್ಕೊಳ್ಳಿ, ಯಾಕಂದರೆ ಇದು ಬೇಸಿಕ್ ಇನ್ಫಾರ್ಮೇಷನ್ ಈ ಬುಕ್ಸಲ್ಲಿ ಇರುತ್ತೆ. ಅದಕ್ಕೆ ಇದು ನೋಡ್ಕೊಂಡು ಅದನ್ನು ನೋಡ್ಕೊಂಡ್ರೆ ನಮಗೆ ಈಸಿ ಆಗ್ತೈತೆ. ಈಗ ಕಬಡ್ಡಿ ಆಟದ ಬಗ್ಗೆ ಹಿಂದೆ ಕೊಟ್ಟಂಥ ಪ್ರಶ್ನೋತ್ತರಗಳಿವು, ಅಭ್ಯಾಸ ಪ್ರಶ್ನೆಗಳು. ಇವುಗಳನ್ನು ನಾವು ಬಿಡಿಸ್ಬೇಕು. ಬಿಟ್ಟ ಸ್ಥಳ ತುಂಬ ಕೊಟ್ಟಿದ್ದಾರೆ. ಕಬಡ್ಡಿ ಎಂಬ ಶಬ್ದವು ಯಾವ ಪದದಿಂದ ಬಂದಿದೆ ಅಂದರೆ ಅದು ಕೌನ್ ಬಡ ಎಂಬ ಪದದಿಂದ ಬಂದಿದೆ. ಲೋನ ಅಂದರೆ ಎಷ್ಟು ಅಂಕಗಳು ಸಮ ಅಂದರೆ 2 ಅಂಕಗಳು ಸಮ. ಕ್ಯಾಂಟ್ ಎಂಬ ಪದವು ಯಾವ ಕೌಶಲ್ಯ ಆಗಿದೆ ಅಂದರೆ ಕ್ಯಾಂಟ್, ನಾವು ದಾಳಿ ಮಾಡ್ಲಿಕ್ಕೆ ಹೋದಾಗ ಕ್ಯಾಂಟ್ ಬಳಸ್ತಿರೋದು ದಾಳಿಗಾರನ ಕೌಶಲ್ಯ. ಇವೆಲ್ಲ ಇದು ಕ್ಯಾಂಟನ್ನು ಪ್ರಾಕ್ಟಿಕಲ್ ಹೇಳೋ ಟೈಮ್ನಾಗ ಬರ್ತೈತಿ, ಅಲ್ಲಿ ಹೇಳ್ತೀನಿ ಇವಾಗ. ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಒಂದು ಕಬಡ್ಡಿ ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ ಅಂದರೆ 7 ಜನ ಆಟ ಆಡ್ತಾ ಇರ್ತಾರೆ, 5 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲಿರ್ತಾರೆ. ಬೋನಸ್ ಅಂದರೆ 2 ಅಂಕಗಳು. ಲೋನ ಅಂದ್ರೂ ಕೂಡ 2 ಅಂಕ. ಬೋನಸ್ ಅಂದರೆ 1 ಅಂಕ ಆಗಿರಬೇಕು. ಇದು 2 ಅಂಕ ಅಲ್ಲ, 1 ಅಂಕ. ಬೋನಸ್ ಅಂದರೆ ಎಷ್ಟು ಅಂಕ ಸಿಗುತ್ತೆ ನಮಗೆ? ನೋಡಿದ್ದೀವಲ್ಲ ನಾವು ಹಿಂದೆ, 1 ಅಂಕ ಅಂತ ಅರ್ಥ. 1 ಅಂಕ ಸಿಗ್ತೈತೆ. 2 ಅಲ್ಲ, ತಪ್ಪದು. ಕಬಡ್ಡಿ ಆಟಕ್ಕೆ ಕಬಡ್ಡಿ ಎಂದು ಯಾವ ವರ್ಷದಲ್ಲಿ ನಾಮಕರಣ ಮಾಡಿದ್ರೆ ಅಂದರೆ 1918ರಲ್ಲಿ ಏನು ಮಾಡ್ತಾರೆ? ನಾಮಕರಣ ಮಾಡ್ತಾರೆ. ಇದು ರಕ್ಷಣಾ ಕೌಶಲ್ಯ ಯಾವುದು, ಆಕ್ರಮಣಕಾರಿ ಕೌಶಲ್ಯ ಯಾವುದು, ಕಬಡ್ಡಿ ಹಿಂದಿನ ಹೆಸರೇನು ತಿಳ್ಕೊಟ್ಟಿದ್ದಾರೆ. ರಕ್ಷಣಾ ಕೌಶಲ್ಯ, ತೊಡೆ ಹಿಡಿತದ ಏನು ಮಾಡೋದು? ನಾವು ತೊಡೆ ಹಿಡಿಲಕ್ಕೆ ಯಾಕೆ ಹೋಗ್ತೀವಿ ಅಂತಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ತೊಡೆ ಹಿಡಿತೀವಿ. ಒಂದು ಬಂದಾದ ಇಲ್ಲಿ ಆ್ಯಂಕಲ್ ಹಿಡಿತ, ತೊಡೆ ಹಿಡಿತ ಇವೆಲ್ಲ ಬರ್ತವೆ. ಸೈಡ್ ಕಿಕ್ ಮಾಡ್ತೀವಿ ಅಂದರೆ ನಾವು ಏನು ಮಾಡ್ತೀವಿ? ಅವ್ರನ್ನ ಔಟ್ ಮಾಡೋಕ್ಕೋಸ್ಕರ ನಾವು ಮಾಡ್ತೀವಿ. ಅದು ಆಕ್ರಮಣ ಕೌಶಲ್ಯ. ಕಬಡ್ಡಿ ಹಿಂದಿನ ಹೆಸರು ಹುತ್ತುತ್ತು, ಹುಡುಡು, ಚುಡುಗುಡು ಇವೆಲ್ಲ ಹೇಳಿದ್ದೀವಲ್ಲ, ಅವು ಕಬಡ್ಡಿಯ ಹಿಂದಿನ ಹೆಸರುಗಳು. ಈ ಒಂದು ವಾಕ್ಯದಲ್ಲಿ ನೆನಪು ಉತ್ತರಿಸಬೇಕು. ಕಬಡ್ಡಿ ಆಟದ ಅಂಕಣದ ಯಾವ ಆಕಾರದಲ್ಲಿ ಇರ್ತದೆ ಅಂದರೆ ಅದು ಆಯತಾಕಾರ. ಭಾರತೀಯ ಪುರಾತನ ಕ್ರೀಡೆ ಯಾವುದಪ್ಪ ಅಂದರೆ ಅದು ಕಬಡ್ಡಿ. ಕೌಶಲ್ಯಗಳಲ್ಲಿ 2 ವಿಧ. ಅವು ಯಾವಪ್ಪ 2 ಅಂದರೆ ಆಕ್ರಮಣಕಾರಿ ಕೌಶಲ್ಯ, ರಕ್ಷಣಾತ್ಮಕ ಕೌಶಲ್ಯ. ಕಬಡ್ಡಿ ಆಟದ ಏನು ಮಾಡಬೇಕು? ಚಿತ್ರ ಬರೀಬೇಕು. ಅದರ ಗೆರೆಗಳನ್ನು ಏನು ಮಾಡಬೇಕು? ಬರ್ಕೊಂಡು ಇಟ್ಕೊಳ್ಬೇಕು.
ಇದಿಷ್ಟು ಏನಾಯ್ತಂದರೆ ಇದು ಥಿಯರಿ ಆಯಿತು. ಇವಾಗ 6ನೇ ತರಗತಿಯಲ್ಲಿರುವಂಥ ಪ್ರಾಕ್ಟಿಕಲ್ನ ವಿಷಯದ ಬಗ್ಗೆ ನೋಡೋಣ. ಈಗ ಪ್ರಾಯೋಗಿಕ ಗುಂಪಾಟಗಳು ಅಂದರೆ ಪ್ರಾಕ್ಟಿಕಲಾಗಿ ನಾವು ಹೆಂಗೆ ಆಟ ಆಡಬೇಕು ಈ ಕಬಡ್ಡಿ ಅಂತೀವಿ. ಇಲ್ಲಿ ನಾವು ಏನೇನು ಕೌಶಲ್ಯಗಳು ತಿಳ್ಕೊತೀವಿ ಅಂದರೆ ಆಕ್ರಮಣಕಾರಿ ಕೌಶಲ್ಯಗಳಿಗೆ ತಿಳ್ಕೊತೀವಿ. ಆಕ್ರಮಣಕಾರಿ ಕೌಶಲ್ಯಗಳು ಯಾವಂದರೆ ಕ್ಯಾಂಟ್ ಅಂದರೆ ಕಬಡ್ಡಿ ಅನ್ಕೋತಾ ಹೋಗ್ತೀವಲ್ಲ ಅದೇ ಕ್ಯಾಂಟ್ ಅಂತ ಅರ್ಥ. ಲೀಡಿಂಗ್ ಫುಟ್ ರೈಟ್, ನಮ್ದು ಕಾಲು ಯಾವುದು ಫಾಸ್ಟ್ ಆಗಿರುತ್ತೋ ಅದನ್ನು ನೋಡಬೇಕು, ಲೀಡಿಂಗ್ ಮಾಡಬೇಕು. ಎಲ್ಲ ಪ್ರಾಕ್ಟಿಕಲ್ ಬಳಸ್ಕೊಂಡು ಮಾಡಬೇಕು, ಹಾಗಾದರೆ ನಮಗೆ ಗೊತ್ತಾಗುತ್ತೆ. ಟರ್ನಿಂಗ್ ಹ್ಯಾಂಡ್ ಟಚ್, ನಾವು ಟರ್ನ್ ಮಾಡಿ ಏನು ಮಾಡ್ಬೋದು, ಅವರಿಗೆ ನಾವು ಹ್ಯಾಂಡ್ ಟಚ್ ಮಾಡೋದ್ರ ಮೂಲಕ ಔಟನ್ನು ಮಾಡ್ಬೋದು. ಸಿಂಪಲ್ ಟೋ ಟಚ್, ಸಿಂಪಲ್ಲಾಗಿ ಆಡ್ತಾ ನೋಡ್ಬೇಕು. ಅದೊಂದು ಕಾಲಿನಿಂದ ಅವ್ರಿಗೆ ಏನು ಮಾಡಬೇಕು, ಟಚ್ ಮಾಡಿದ್ರೆ ಅವು ಕೂಡ ಅವ್ರು ಏನಾಗ್ತಾರೆ, ಔಟ್ ಆಗ್ತಾರೆ. ಸೈಡ್ ಕಿಕ್ ಮಾಡೋದ್ರ ಮೂಲಕನೂ ಕೂಡ ಏನು ಮಾಡ್ಬೋದು, ನಾವು ಅವರನ್ನು ಔಟ್ ಮಾಡ್ಬೋದು. ಬ್ಯಾಕ್ ಕಿಕ್ ಹೋಗ್ತಾ ಓಡ್ಕೊಂಡು ಬಂದು ಬ್ಯಾಕ್ ಕಿಕ್ಸ್ ಮಾಡ್ಬೋದು. ಇವೆಲ್ಲ ಏನು ಮಾಡ್ಬೋದು ನಾವು ಅಂದರೆ ಪ್ರಾಕ್ಟಿಕಲಾಗಿ ಮಾಡಿದ್ರೆ ಇವೆಲ್ಲ ಅರ್ಥ ಆಗ್ತೈತಿ. ಕಬಡ್ಡಿ ಆಟವು ಭಾರತೀಯ ಏನಾಗಿದೆ ಅಂದರೆ ಪುರಾತನ ಕ್ರೀಡೆಯಾಗಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಏನಾಗಿದೆ, ಇವತ್ತು ಬೆಳ್ಕೊಂಡಿದೆ. ಏಷ್ಯನ್ ಕ್ರೀಡೆಯಲ್ಲೂ ಕೂಡ ಇದೇನಿದ್ದಾರೆ ಈ ಆಟವನ್ನು ಸೇರಿಸಿದ್ದಾರೆ. ಇದು ಯಾವುದೇ ವೆಚ್ಚ ಇಲ್ಲದೆ ನೋಡ್ಬೋದು ನಾವು ಈ ಆಟವನ್ನು ಆಡ್ಬೋದು. ಈ ಆಟ ಆಡೋರಿಗೆ ಧೈರ್ಯ ಬೇಕು, ಮುನ್ನುಗ್ಗುವ ಪ್ರವೃತ್ತಿಯನ್ನು ಇದು ವೃದ್ಧಿಸ್ತೈತೆ. ಆಕ್ರಮಣಕಾರಿ ಕೌಶಲ್ಯ, ಯಾವಪ್ಪ ಆಕ್ರಮಣಕಾರಿ ಕೌಶಲ್ಯ ಅಂದರೆ ಕ್ಯಾಂಟ್. ಹಾಗಾದರೆ ಕ್ಯಾಂಟ್ ಅಂದರೆ ಏನು ಅಂತಂದರೆ ದಾಳಿಯ ಪ್ರಾರಂಭದಿಂದ ಕೊನೆಯವರೆಗೂ ದಾಳಿಗಾರ ಏನು ಮಾಡ್ತಾನೆ, ಕಬಡ್ಡಿ ಎಂಬ ಪದವನ್ನು ಒಂದೇ ಉಸಿರಿನೊಂದಿಗೆ ಹೇಳುತ್ತಾ ದಾಳಿ ನಡೆಸಬೇಕು. ಇದನ್ನೇ ನಾವೇನಂತೀವಿ, ಕ್ಯಾಂಟ್ ಅಂತೇಳಿ ಕರಿತೀವಿ. ಆಂಗ್ಲ ಭಾಷೆಯಲ್ಲಿ ಕ್ಯಾಂಟ್ ಅಂಥೇಳಿ ಕರೀತಾರೆ. ಒಂದೇ ಉಸಿರಿನಲ್ಲಿ ಸತತವಾಗಿ ಯಾವುದೇ ತಡೆ ಇಲ್ಲದೆ ಕಬಡ್ಡಿ ಎಂಬ ಪದವನ್ನು ಉಚ್ಚರಿಸುವ ಕ್ರಿಯೆಗೆ ಕ್ಯಾಂಟ್ ಅಂಥೇಳಿ ಕರೀತಾರೆ. ಪ್ರತಿ ದಾಳಿಯನ್ನು ಕ್ಯಾಂಟ್ನೊಂದಿಗೆ ಏನು ಮಾಡಬೇಕು, ಗರಿಷ್ಠ 30 ಸೆಕೆಂಡ್ ನಡೆಸಬೇಕು. ಎಷ್ಟು ಸೆಕೆಂಡು ಅಂದರೆ ಕಬಡ್ಡಿನ ಕೊತ್ತ ಹೋಗಿದ್ದೀವಿ ಅಂದರೆ ಅಲ್ಲಿ ಎಷ್ಟು ಸೆಕೆಂಡ್ ಆಟ ಆಡಬಹುದು ಅಂತಂದರೆ 30 ಸೆಕೆಂಡ್ಗಳೊಳಗೆ ನೋಡಬೇಕು, ನಾವು ಆಟವನ್ನು ಆಡಬೇಕು. ಅದಕ್ಕಿಂತ ಹೆಚ್ಚಿಗೆ ಆಡ್ತಾಯಿದ್ರೆ ಏನು ಮಾಡ್ತಾರೆ, ವಿಜಿಲನ್ನು ಹಾಕ್ತಾರೆ. ಪ್ರವೇಶ ಎಂಟ್ರಿ ಹೆಂಗಾಗಬೇಕಂದ್ರೆ ನಮ್ಮ ಅಂಕಣದಿಂದ ನಾವು ಏನು ಮಾಡಬೇಕು, ಕಬಡ್ಡಿ ಅನ್ಕೋತಾ ಉಚ್ಚಾರಣೆ ಮಾಡ್ಕೋತಾ ಎದುರಾಳಿ ತಂಡಕ್ಕೆ ಹೋಗಬೇಕು. ಇದನ್ನೇನಂತೀವಿ, ಪ್ರವೇಶ ಅಂಥೇಳಿ ಕರಿತೀವಿ. ಈಗ ಚಲನೆ, ದಾಳಿಗಾರ ಯಶಸ್ವಿಯಾಗಿ ಸಂಯೋಜಿಸಲು ದಾಳಿಗಾರ ನೋಡಬೇಕು ಹಲವಾರು ರೀತಿಯ ಚಲನೆಗಳನ್ನು ಮಾಡ್ತಾನೆ. ಕೈ ಕಾಲುಗಳ ಹೊಂದಾಣಿಕೆ ಮತ್ತು ಕಾಲಿನ ಚಲನೆ ಇಲ್ಲಿ ಏನಾಗುತ್ತೆ, ಪ್ರಮುಖ ಚಲನ ಅಂಶಗಳಾಗಿವೆ. ಲೀಡಿಂಗ್ ಫುಟ್ ರೈಟ್, ದಾಳಿಗಾರನು ಎದುರಾಳಿಗಳ ಹತ್ತಿರದ ಕಾಲನ್ನು ಏನು ಮಾಡ್ತಾನೆ, ಮುಂದಕ್ಕೆ ಮಾಡಿ ಚಲಿಸುವುದನ್ನು ಮತ್ತು ದಾಳಿಗಾರನ ಕಾಲು ಚಲನೆಯ ದಿಕ್ಕಿನಲ್ಲಿ ಲೀಡ್ ಮಾಡುತ್ತಿರ್ತಾನೆ. ಇದರಿಂದ ಚಲನವಲನಗಳು ಭಾಳ ಏನಾಗ್ತೈತೆ, ಸೂಕ್ಷ್ಮವಾಗಿ ಇದರಿಂದ ನಾವು ಊಹೆ ಮಾಡ್ಕೊಳ್ಬೋದು. ಇವಾಗ ಲೀಡಿಂಗ್ ಫುಟ್ ರೈಟ್ ಅಂದರೆ ನಮ್ದು ಯಾವ ಕಾಲು ಏನಾಗಿರುತ್ತೆ, ಚೆನ್ನಾಗಿ ವರ್ಕ್ ಮಾಡುತ್ತೋ ಅಂದರೆ ಚೆನ್ನಾಗಿ ಫಾಸ್ಟಾಗಿರುತ್ತೆ. ಬಲಗಾಲ ನಮಗೂ ಯಾರು ಬಲಗಾಲ ಯೂಸ್ ಮಾಡ್ತೀರೋ ಅವ್ರ ಬಲಗಾಲ ಸ್ಟ್ರಾಂಗ್ ಆಗಿರುತ್ತೆ, ಎಡಗಾಲ ಯೂಸ್ ಮಾಡಿ ಎಡಗಾಲ ಸ್ಟ್ರಾಂಗ್ ಇರುತ್ತೆ. ಹಾಗೆ ನಮ್ಗೆ ಯಾವುದು ಸ್ಟ್ರಾಂಗ್ ಇರುತ್ತೋ ಆ ಕಾಲನ್ನು ಏನು ಮಾಡಬೇಕು, ಚಲನೆ ದಿಕ್ಕಿನಲ್ಲಿ ಯಾವಾಗೂ ಲೀಡ್ ಮಾಡ್ತಾ, ಇದರಿಂದ ಚಲನೆ ವಲನಗಳನ್ನು ಬಹಳ ಸುಲಭವಾಗಿ ಏನು ಮಾಡ್ಬೋದು, ನಾವು ಊಹೆ ಮಾಡ್ಕೋಬೋದು. ನ್ಯಾಚುರಲ್ ಲೆಗ್ ರೈಡ್ ಅಂದರೆ ಸ್ವಾಭಾವಿಕ ಕಾಲಿನ ಚಲನೆ, ಯಾವಾಗ ನಾವು ಏನು ಮಾಡ್ತೀವಿ, ನಾವು ಮಾಡಲಿಲ್ಲ ಅಂದರೆ ಅದು ಕೂಡ ಏನು ಮಾಡ್ತೈತೆ, ಚಲನೆ ಮಾಡ್ತಾ ಇರ್ತೈತೆ. ಓಡುವುದು, ನಡೆಯುವುದು, ಎದುರಾಳಿ ಚಿತ್ರದಲ್ಲಿ ವಿವಿಧ ಕೊನೆಗಳಲ್ಲಿ ನೋಡ್ಬೋದು. ಇದನ್ನು ತಿರುಗಿಸಿ ಕೋನದಿಂದ ಇನ್ನೊಂದು ಕೋನಕ್ಕೆ ನಡೆಯುತ್ತಾ ಓಡುತ್ತಾ ಕಬಡ್ಡಿ ಎಂದು ಉಚ್ಚರಿಸ್ಕೊತಾ ಹೋಗಬೇಕು. ಈಗ ಸೆಫ್ಲಿಂಗ್ ಫುಟ್ ರೈಟ್, ಇಲ್ಲಿ ಸ್ವಾಭಾವಿಕ ಮತ್ತು ಲೀಡಿಂಗ್ ಫುಟ್ ರೈಟ್ ದಾಳಿಗಳ ಸಂಯೋಜನೆ ಆಗಿರ್ತೈತೆ. ಈ ರೀತಿಯ ಚಲನೆಯಿಂದ ದಾಳಿಗಾರ ಬಹಳ ಏನು ಮಾಡ್ತಾನೆ, ಸುಲಭವಾಗಿ ಅಂತರ ಏನು ಮಾಡ್ಬೋದು, ಕ್ರಮಿಸುವುದಲ್ಲದೆ ರಕ್ಷಣಾ ಆಟಗಾರರನ್ನು ಕೂಡ ಏನು ಮಾಡ್ಬೋದು, ಗಲಿಬಿಲಿಗೊಳಿಸ್ಬೋದು. ಟರ್ನಿಂಗ್ ಹ್ಯಾಂಡ್ ಟಚ್, ಇಲ್ಲಿ ತೋರಿಸಿದಿರೋ ಚಿತ್ರಕ್ಕೆ ಆ ರೀತಿ ಟರ್ನ್ ಮಾಡಿ ಏನು ಮಾಡ್ಬೇಕು, ನಾವು ಹ್ಯಾಂಡ್ ಟಚ್ಚನ್ನು ಮಾಡಿ ಅವರನ್ನು ಔಟ್ ಮಾಡ್ಬೋದು. ಈಗ ಸಿಂಪಲ್ ಟೋ ಟಚ್, ಇಲ್ಲೆಲ್ಲ ಚಿತ್ರಗಳು ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ. ಚಿತ್ರದ ಪ್ರಕಾರ ನಾವು ಊಹೆಯನ್ನು ಮಾಡ್ಕೋಬೋದು. ಈ ರೀತಿ ಸಿಂಗಲ್ ಟೋ ಟಚ್ಚನ್ನು ನಾವು ಇಲ್ಲಿ ಮಾಡ್ಕೊಳ್ಬೋದು. ಸೈಡ್ ಕಿಕ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ರೀತಿ ಸೈಡ್ ಕಿಕ್ ಏನು ಮಾಡ್ಬೋದು, ನಾವು ಮಾಡ್ಬೋದು. ಇಲ್ಲಿ ಟೋ ಟಚ್ ಮಾಡಿದ್ದು ಇದು ಸೈಡ್ ಕಿಕ್, ಈ ರೀತಿ ಸೈಡ್ ಕಿಕ್ಕನ್ನು ಮಾಡಬೇಕು. ಇದು ಬ್ಯಾಕ್ ಕಿಕ್ ಈ ರೀತಿ ಮಾಡ್ಬೋದು. ಮುಂದಕ್ಕೆ ಹೋಗ್ತಾನೆ ಹಿಂದಕ್ಕೆ ಆ ರೀತಿ ಅವ್ರು ಮುಂದೆ ಬಂದರೆ ಈಗ ಈ ರೀತಿ ಬ್ಯಾಕ್ ಕಿಕ್ಕನ್ನು ನಾವು ಮಾಡ್ಬೋದು, ಹಿಂದಕ್ಕೆ ಒದೆಯೋದು ಅಂತ ಹೇಳಿದರೆ ಅರ್ಥ.
ಇದು ನಮ್ಮ ಬಾಡಿ ಸಮತೋಲನವನ್ನು ಕೂಡ ಕಾಯ್ದುಕೊಳ್ಳಲಿಕ್ಕೆ ಏನಾಗುತ್ತೆ, ಇದು ಯೂಸ್ಫುಲ್ ಆಗ್ತೈತೆ. ಈಗ ಆಕ್ರಮಣಕಾರಿ ಕೌಶಲ್ಯ ಅದು. ಇವಾಗ ರಕ್ಷಣಾತ್ಮಕ ಕೌಶಲ್ಯಗಳು. ರಕ್ಷಣಾತ್ಮಕ ಕೌಶಲ್ಯಗಳು ಇವಕ್ಕೆ ಡಿಫೆನ್ಸಿವ್ ಸ್ಕಿಲ್ಸ್ ಅಂತ ಕರಿತೀವಿ. ಪ್ರತಿ ದಾಳಿಗಾರರು ಮಾಡುವ ಎಲ್ಲ ಕೌಶಲ್ಯಗಳನ್ನು ಏನು ಮಾಡ್ತೀವಿ, ರಕ್ಷಣಾ ಕೌಶಲ್ಯಗಳಂತೇಳಿ ಕರಿತೀವಿ. ಈಗ ಮೊಣಕೈ ಹಿಡಿತ. ದಾಳಿಗಾರ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಮೊಣಕೈಯನ್ನು ಹಿಡಿತಾ ಇದ್ದಾನೆ. ಇದಕ್ಕೆ ಮೊಣಕೈ ಹಿಡಿತ ಅಂತೇಳಿ ಕರಿತೀವಿ. ಈ ಕೌಶಲ್ಯವನ್ನು ಯಾರು ಬೇಕಾದರೂ ಏನು ಮಾಡ್ಬೋದು, ಉಪಯೋಗಿಸ್ಬೋದು. ಆದರೆ ಮುಂಗಾಯಿ ಮಣಿಕಟ್ಟನ್ನು ಹಿಡಿದರೆ ತಪ್ಪಿಸಿಕೊಳ್ಳಲು ಏನಾಗ್ತೈತೆ, ಕಷ್ಟ ಆಗ್ತೈತೆ. ದಾಳಿಗಾರನು ತನ್ನ ಕೈಗಳನ್ನು ಚಾಚಿ ಆಡ್ತಿದ್ದಾಗ ಈ ಕೌಶಲ್ಯ ಪ್ರಯೋಗ ಮಾಡಬಹುದು. ಈ ಕೌಶಲ್ಯ ಉಪಯೋಗಿಸುವಾಗ ಹಿಡಿಯುವಂತೆ ಸುಮ್ಮನಿರುವಂತೆ ಏನು ಮಾಡಬೇಕು, ಇವೆಲ್ಲ ಎಕ್ಸಸೈಸ್ಗಳನ್ನು ನಾವು ಮಾಡಿಸ್ಬೇಕು. ಆ ರೀತಿ ಅವರಿಗೆ ದಾರಿ ತಪ್ಪಿಸ್ಲಿಕ್ಕೆ ಈ ರೀತಿ ಹಿಡಿಯೋದು ಬಿಡೋದು ಮಾಡಬೇಕು. ಹಿಮ್ಮಡಿ ಹಿಡಿತ. ಇದು ಏನಪ್ಪ ಅಂದರೆ ಈ ರೀತಿ ನಾವೇನು ಮಾಡ್ಬೋದು, ಹಿಂಬಡಿಯನ್ನು ಹಿಡ್ಕೊಂಡು ಏನು ಮಾಡ್ಬೋದು, ಔಟನ್ನು ಮಾಡ್ಬೇಕು. ಈ ಕೌಶಲ್ಯ ಏನಾಗುತ್ತೆ, ಯೂಸ್ ಆಗ್ತೈತೆ. ಈಗ ತೊಡೆ ಹಿಡಿತ. ಇಲ್ಲಿ ತೊಡೆ ಹಿಡಿತನಲ್ಲ, ಇದೇ ತೊಡೆ ಹಿಡಿತ. ಈ ರೀತಿ ತೊಡೆ ಹಿಡಿತವನ್ನು ಕೂಡ ನಾವು ಹಿಡಿದು ಏನು ಮಾಡೋದು ಅಂದರೆ ಅವನಿಗೆ ಔಟನ್ನು ಮಾಡ್ಬೋದು. ಇದಕ್ಕೂ ಕೂಡ ನಾವು ಏನು ಮಾಡಬೇಕು, ಸಮತೋಲನವನ್ನು ಕಾಪಾಡ್ಕೋಬೇಕು. ಈ ರೀತಿ ಆಟಗಾರ ಏನು ಮಾಡಬೇಕು, ಈ ರೀತಿ ಸ್ಥಿತಿಗಳಲ್ಲಿ ನಿಂತ್ಕೊಳ್ಬೇಕು. ಇಲ್ಲಿ ಇದು ಯಾವುದಪ್ಪ ಅಂತಂದರೆ, ಇದು ಯಾವ ಸ್ಥಿತಿ ಅಂತಂದರೆ 2-3-2 ವಿಧಾನ. 3 ಇರ್ತವೆ. 2-1-2-2 ವಿಧಾನ ಅಂಥೇಳಿ. ಇನ್ನೊಂದು 2-3-2 ಅಂದರೆ ಇಲ್ಲಿ 2, ಇಲ್ಲಿ 3, ಇಲ್ಲಿ 2. ಇಲ್ಲಿ ಯಾರು ಗೇಮ್ಸಿಗೆ ಹೋಗ್ತಾರಲ್ಲ, ಅಂದರೆ ಯಾರು ಕಬಡ್ಡಿ ಅನ್ಕೋತಾ ಹೋಗ್ತಾರಲ್ಲ, ಅವ್ರು ಏನು ಮಾಡ್ಬೋದು, ಇಲ್ಲಿ ಮಧ್ಯದಲ್ಲಿ ಬಂದು ನಿಂತ್ಕೊಳ್ಬೇಕು. ಈಗ ಸೈಡಿಗೆ ಕಡೆ ಬಲಿಷ್ಠವಾಗಿ ಇರಬೇಕು. ಇದಕ್ಕೆ ಏನಂತೀವಿ ಅಂದರೆ ಸರಪಳಿಗಳು ಅಂತೇಳಿ ಕರಿತೀವಿ. ಇದು ಕೂಡ ನಿಲ್ಲುವ ಸ್ಥಿತಿ. ಇದು ಕೊಟ್ಟರೆ 2-1-2-2 ವಿಧಾನ. 2 ವಿಧಾನಗಳಿದ್ದಾವೆ. 2 ವಿಧಾನಗಳು ನೆನಪನ್ನು ಇಟ್ಕೋಬೇಕು. ಇದು ಒಬ್ಬ ಆಟಗಾರನ ಸರಪಳಿಯನ್ನು ಮುಕ್ತವಾಗಿರುವಂತೆ ಮಾಡ್ತೈತೆ. ಯಾಕಂದರೆ ಅವ್ರು ಕಬಡ್ಡಿ ಅನ್ಕೋತಾ ಹೋಗಿ ಅವ್ರಿಗೆ ಸುಸ್ತಾಗಿರುತ್ತೆ, ಅವ್ರಿಗೆ ಹಾಗೆ ಬಿಟ್ಬಿಡಬೇಕು. ಈ ವಿಧಾನದಲ್ಲಿ ಅದು ಯೂಸ್ ಆಗ್ತೈತೆ. ಇದೆಲ್ಲ ಆಟಗಾರರ ಚಲನೆಯಂತೆ ಹಿಂದಿನಂತೆ ಹೆಂಗಿತ್ತು ಹಾಗೆ ಇರ್ತವೆ. ರೈಡ್ ಮುಗಿಸಿರುವ ಆಟಗಾರನಿಗೆ ಏನು ಮಾಡ್ತಾರೆ, ಇದು ವಿಶ್ರಾಂತಿ ಕೊಡಲಿಕ್ಕೆ ಈ ವಿಧಾನವನ್ನು ಬಳಸ್ತಾರೆ. ಎಲ್ಲ ಕೂಡ ನಾವು ನೋಡಬೇಕು, ಇವೆಲ್ಲ ಬಳಸ್ಕೊಂಡು ಚೆನ್ನಾಗಿ ಗೇಮ್ಸನ್ನು ಆಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಈ ಮೇಲೆ ಎಲ್ಲ ಕೌಶಲ್ಯಗಳನ್ನು ಚೆನ್ನಾಗಿ ರೂಢಿಸ್ಕೊಳ್ಳುವಂತೆ ಏನು ಮಾಡಿದ್ದಾರೆ, ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಬಡ್ಡಿ ಆಡುವಾಗ ಏನೇನು ಹಾಕೋಬೇಕಂದ್ರೆ ಶೂ, ಶಾರ್ಟ್ಸ್ ಮತ್ತು ಎದೆ ಸಂಖ್ಯೆ ಹೊಂದಿದ ಬನಿಯನ್ನು ನೋಡ್ಬೇಕು, ನಾವು ಬಳಸ್ಕೋಬೇಕು. ಹೀಗೆ ಪ್ರಾಕ್ಟಿಕಲ್ನು ಕೂಡ ಏನಾಗಿದೆ, ಕಬಡ್ಡಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಏನಾಯ್ತಂದರೆ 2 ವಿಷಯಗಳು ಈ 6ನೇ ತರಗತಿಯಲ್ಲಿ ಕೊಟ್ಟಂಥ 2 ವಿಷಯಗಳೇನಾಯ್ತು ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ತರಗತಿಯಲ್ಲಿ ಏನು ಮಾಡೋಣಪ್ಪ ಅಂತಂದರೆ 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 9, 10 ಈಗ ಎಷ್ಟು ದೈಹಿಕ ಶಿಕ್ಷಣ ಇದೆಯೋ ಆ ಎಲ್ಲ ದೈಹಿಕ ಶಿಕ್ಷಣ ಫಸ್ಟ್ ಏನು ಮಾಡೋಣ, ಟೆಕ್ಸ್ಟ್ ಬುಕ್ಸ್ ಮುಗಿಸಿ ಆಮೇಲೆ ಆಥರ್ ಬುಕ್ಸ್ ಏನು ಮಾಡೋಣ ಅಂದರೆ ನೋಡೋಣ. ಏಕೆಂದರೆ ಇದು ಬೇಸಿಕ್ ನಮ್ಗೆ ಅರ್ಥ ಆಗಿದ ಮೇಲೆ ಅದು ಆಥರ್ ಬುಕ್ಸ್ ಹೋದರೆ ಈಸಿಯಾಗಿ ಅರ್ಥ ಆಗ್ತೈತೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಯಾರೆಲ್ಲ ಫಿಸಿಕಲ್ ಎಜುಕೇಷನ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀರೋ ಹಾಗೆ ಗೌರ್ಮೆಂಟ್ ಶಿಕ್ಷಕರಾಗಬೇಕಂತೇಳಿ ಸ್ಟಡಿ ಮಾಡ್ತಾ ಇದ್ದೀರೋ ಅವರೆಲ್ಲ ಏನು ಮಾಡಿ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ. ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.